ನಮಸ್ಕಾರ, ನನ್ನೆಲ್ಲ ಆತ್ಮೀಯ ಸೋದರ ಸೋದರಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮದ ಒಂದು ಪ್ರಾರ್ಥನಾ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವೈಕುಶಾನ್ ಬೆನಕನಿಗೆ ಏಕದ ಪಚ್ಚಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರಿ ನಮಃ. ಸ್ನೇಹಿತರೆ, ಈ ಕಥೆನ ಶಿವಪುರಾಣದಿಂದ ಆಯ್ದುಕೊಳ್ಳಲಾಗಿದೆ. ಈ ಕತೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗದ ಬಗ್ಗೆ ಹೇಳ್ತೀನಿ. ಯಾವ ಜ್ಯೋತಿರ್ಲಿಂಗ ಮತ್ತೆ ಈ ಜ್ಯೋತಿರ್ಲಿಂಗಕ್ಕೂ ಕುಮಾರಸ್ವಾಮಿಗೂ ಸಂಬಂಧವೇನು, ಮತ್ತೆ ಈಗಿರುವ ಕುಕ್ಕೆ ಕ್ಷೇತ್ರಕ್ಕೂ ಮತ್ತೆ ಈ ಕಥೆಯಲ್ಲಿ ಮೂಡಿ ಬರುವಂತ ಸುಬ್ರಹ್ಮಣ್ಯ ಸ್ವಾಮಿ ವಲ್ಲಿ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೂ ಸಂಬಂಧವೇನು, ಮತ್ತೆ ಈ ಕಥೆಯಲ್ಲಿ ಒಬ್ಬ ರಾಕ್ಷಸನ ಸಂಹಾರ ಆಗುತ್ತೆ. ಅದು ಸಾಕ್ಷಾತ್ ಜಗಜ್ಜನನಿ ಆದ ಜಗನ್ಮಾತೆ ಒಬ್ಬ ರಾಕ್ಷಸನ ಸಂಹಾರ ಮಾಡ್ತಾಳೆ. ಏನಿದೆಲ್ಲ ಕತೆ ವಿಶೇಷ? ನಿಮ್ಗೊಂಥರ ಗೊಂದಲ ಆಗಿರ್ಬೇಕಲ್ಲ. ಈ ಕಥೆನ ಎಲ್ಲೂ ಬಿಡದಂಗೆ ಈ ಕಥೆನ ಪರಿಪೂರ್ಣವಾಗಿ ಕೇಳಿದ್ರೆ ನಿಮ್ಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಕೃತಯುಗದ ಪೂರ್ವದಲ್ಲಿ ಗಣೇಶ ಮತ್ತೆ ಕುಮಾರಸ್ವಾಮಿಗೆ ವಿಘ್ನಗಳಿಗೆ ನಾನ್ ನಾಯಕ ಆಗ್ಬೇಕು, ವಿಘ್ನಗಳಿಗೆ ನಾನ್ ನಾಯಕ ಆಗೋದು ಇಬ್ಬಿಬ್ಬರಲ್ಲೂ ದೊಡ್ಡ ದ್ವಂದ್ವ ಸ್ಟಾರ್ಟ್ ಆಗುತ್ತೆ. ಈ ದ್ವಂದ್ವ ನಿವಾರಣೆಗೋಸ್ಕರ ಮಾತಾಪಿತಗಳಾದ ಪಾರ್ವತಿ ಪರಮೇಶ್ವರ ಬಳಿ ಹೋಗ್ತಾರೆ. ಪಾರ್ವತಿ ಪರಮೇಶ್ವರ ಆಲೋಚನೆ ಇದೇನು, ಭೂಲೋಕದ ಜನಗಳ ತರ ನನ್ನ ಮಕ್ಕಳು ಕಿತ್ತಾಡಂಗೆ ಆಗ್ಬಿಟ್ರಲ್ಲ ಅಂತ ಆಲೋಚನೆ ಮಾಡಿ ಇದಕ್ಕೆ ಪರಿಹಾರವಾಗಿ ಆ ಕ್ಷಣ ಮಹಾವಿಷ್ಣುನ ಸ್ತುತಿಸ್ತಾನೆ. ಮಹಾವಿಷ್ಣು ಬರ್ತಾರೆ, ಮತ್ತೆ ಬ್ರಹ್ಮನೂ ಬರ್ತಾರೆ, ಜೊತೆಗೆ ನಾರದ ಬರ್ತಾರೆ. ಇದರ ಸಮಸ್ಯೆನ ಪರಿಹಾರ ಕೊಡಿ ಅಂತ ಹೇಳಿದಾಗ ಪರಮಾತ್ಮ ಏನ್ ಮಾಡ್ತಾನೆ, ಒಂದು ಅದ್ಭುತವಾದ ಹಣ್ಣನ್ನ ಸೃಷ್ಟಿಸಿ ಪರಮಾತ್ಮನ ಕೇಳ್ಕೊಟ್ಟು ಈ ಭೂಲೋಕನ 7 ಬಾರಿ ಯಾರು ಪ್ರಥಮವಾಗಿ ಸುತ್ಕೊಂಡ್ ಬರ್ತಾರೋ ಅವ್ರಿಗೆ ಈ ಹಣ್ಣು ಕೊಟ್ಟು ಅವರಿಗೆ ವಿಘ್ನಗಳ ಪಟ್ಟಗಳನ್ನ ಕಟ್ತೀವಿ, ಜೊತೆಗೆ ಮದುವೆ ಸಹ ಮಾಡ್ತೀವಿ ಅಂತ ಹೇಳಿದ್ರು. ಇದನ್ನು ಕೇಳಿದಂತ ಕುಮಾರಸ್ವಾಮಿ ಆ ಕ್ಷಣ ನವಿಲ್ನೇರಿ ಅವರು ತಂದೆ ತಾಯಿ ನಮಸ್ಕಾರ ಮಾಡಿ ಹೊರಟೇ ಬಿಟ್ರು. ಇನ್ನು ಗಣಪತಿ ಅಲ್ಲೇ ನಿಂತ್ಕೊಂಡು ಆಲೋಚನೆ ಮಾಡಿದ್ರು, ಹೀಗಿದ್ರೆ ಹಾಗಲ್ಲ ಅಂತೇಳಿ ತಂದೆ ತಾಯಿಗಳನ್ನೇ 3 ನಮಸ್ಕಾರ ಮಾಡಿ ಅಣ್ಣ ಕೇಳಿದಾಗ ಏನು ಆಶ್ಚರ್ಯ, ನೀನು 3 ಲೋಕ ಸುತ್ಕೊಂಡು 3 ಲೋಕ ನಿಮ್ಮಲ್ಲಿ ಇರುವಾಗ ನಾನು 3 ಲೋಕ ನಮ್ಮ ಎಲ್ಲಾ ಲೋಕಗಳು ನಿಮ್ಮಲ್ಲೇ ಇದೆ ಅಂದ್ಬಿಟ್ಟು ಅವ್ರಿಗೆ ಹೊರಟು ನೋಡ್ದ. ಅದು ಶಾಸ್ತ್ರ ಪ್ರಕಾರ ನಿಜಾನೇ ಆಗಿತ್ತು. ಹಾಗಾಗಿ ಅಣ್ಣ ಕೊಟ್ಟು ಅವ್ರಿಗೆ ಗಣೇಶನಿಗೆ ಸ್ಪಷ್ಟ ಪ್ರಜಾಪತಿಯ ಮಕ್ಕಳಾದ ಸಿದ್ಧಿ ಬುದ್ಧಿನ ಕೊಟ್ಟು ಮದುವೆ ಮಾಡಿ ಅಷ್ಟೊತ್ತಿಗೆ ಅವ್ರಿಗೆ 2 ಮಕ್ಕಳು ಸಹ ಆದ್ರು. ಅವರೇ ಇವತ್ತು ಶುಭ ಮತ್ತೆ ಲಾಭ. ಇಷ್ಟೆಲ್ಲ ಆದ್ಮೇಲೆ ಕುಮಾರಸ್ವಾಮಿ ಎಲ್ಲರೂ ನೋಡ್ಕೊಂಡು ಬಂದ್ರು. ದ್ವಾರದಲ್ಲಿ ನಾರದ ಹೇಳ್ದ, ಏನ್ ಪ್ರಯೋಜನ, ನಂಗೆ ಮತ್ತೆ ವಾಪಸ್ ಹೋಗು, ಯಾಕಂದ್ರೆ ಎಲ್ಲ ಆಗೋಯ್ತು. ಗಣಪತಿಗೆ ಪಟ್ಟಾನು ಕಟ್ಟಿದ್ರು, ಮತ್ತೆ ಗಣಪತಿಗೆ ವಿಘ್ನ ವಿನಾಶಕ ನಾಯಕನ ಪಟ್ಟಾನು ಕಟ್ಟಿದ್ದಾಯ್ತು, ಜೊತೆಗೆ ಮದುವೆನೂ ಆಯ್ತು. ನೀನೀಗ ಚಿಕ್ಕಪ್ಪ ಆಗ್ಬಿಟ್ಟಿದ್ಯಾ, ಕ್ಷೇಮ ಮತ್ತೆ ಲಾಭ ಅನ್ನೋ ಮಕ್ಕಳು ಬಂದಿರೋ ಜನ ಕೇಳಿದ್ರು. ಕುಮಾರಸ್ವಾಮಿ ಬಹಳ ಬೇಜಾರಾಗಿ ಕೊನೆಗೆ ತಂದೆ ತಾಯಿಗಳ ಬಳಿ ಹೋಗ್ಬಿಟ್ಟು, ಅಮ್ಮ ಏನಿಂತ ಕೆಲಸ ಮಾಡ್ಬಿಟ್ರೆ, ನನ್ನ ಅಣ್ಣನ ಮದುವೆ ನೋಡು ಸಹ ನೋಡಕ್ಕಾಗಿವಲ್ಲ ಅಂತೇಳಿ ನಾನು ಮಕ ನೋಡಲ್ಲ ಅಂತೇಳಿ ಅಲ್ಲಿಂದ ಹೊರಟು ಬಂದಂತ ಕುಮಾರಸ್ವಾಮಿ ಸೀದಾ ಕ್ರೌಂಚ ಪರ್ವತ. ಆ ಕ್ರೌಂಚ ಪರ್ವತ ಎಲ್ಲಿದೆ ಅಂತ ಕೇಳ್ತೀರಾ? ಇವತ್ತೇನ್ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ಅಂತೀವಲ್ಲ, ಅದೇ ಆಗ ಇನ್ನು ಮಲ್ಲಿಕಾರ್ಜುನ ಆಗಿರ್ಲಿಲ್ಲ, ಕ್ರೌಂಚ ಪರ್ವತವಾಗಿತ್ತು. ಆ ಕ್ರೌಂಚ ಪರ್ವತದ ಕಿಕಾರಣದಲ್ಲಿ ಸ್ವಾಮಿ ಸಾಧಾರಣ ಮನುಷ್ಯನತೆ ಭೂಮಿಗೆ ಬಂದು ಅಲ್ಲಿ ನೆಲೆ ಹೋಗಿಲ್ಲ. ಕಾರಣ ಏನಂತ ಕೇಳ್ತೀರಾ? ಈ ಕಥೆನ ಪರಿಪೂರ್ಣ ಕೇಳಿ ಏನಕ್ಕೋಸ್ಕರ ಅಲ್ಲಿ ಬಂದ್ರು, ಮತ್ತೆ ಈ ಜ್ಯೋತಿರ್ಲಿಂಗ ಯಾಕೆ ಅಲ್ಲಿ ಉದ್ಭವ ಆಯ್ತು ಅಂತ ನಿಮಗೆ ಕ್ರಮೇಣ ಅರ್ಥ ಆಗುತ್ತೆ. ಅಲ್ಲಿ ಬಂದಂತ ಕುಮಾರಸ್ವಾಮಿ ಕಾಡಿನಲ್ಲಿ ಅಕಿಕಾರದ ಕಾಡಿನಲ್ಲಿ ಹೀಗೆ ಸುತ್ತಾಡ್ತಿರುವಂತ ಸಂದರ್ಭದಲ್ಲಿ ಒಂದು ಬೇಡರ ಒಂದು ಪರಿವಾರ ಅಲ್ಲಿ ನೆಲೆಗೊಂಡಿತ್ತು. ಆ ಬೇಡರ ಪರಿವಾರದಲ್ಲಿ ಒಂದು ಸುಂದರವಾದ ಹೆಣ್ಣು ನೋಡಿದ್ರು. ಆ ಸುಂದರವಾದ ಹೆಣ್ಣೆ ವಲ್ಲಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಇವರೆಲ್ಲ ವಿಭಿನ್ನವಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾಳೆ, ಯಾರು ಇವಳು ತಿಳ್ಕೊಬೇಕು ಅನ್ನೋ ಕೂತಳಿಗೆ ಬಂದಿಸ್ ಕುಮಾರಸ್ವಾಮಿ ಕೇಳ್ತಾರೆ. ಇಷ್ಟು ವಿಭಿನ್ನವಾಗಿದ್ದಾರೆ ಜನ, ಈ ಕಿರಾತರಲ್ಲಿ ನೀನು ಇಷ್ಟು ಸುಂದರವಾಗಿದೆ, ಯಾರು ನೀನದ್ರ ಬಗ್ಗೆ ನನಗೆ ಹೇಳು, ಕುತೂಹಲ ಆಗಿದೆ ಅಂದಾಗ ಆ ವಲ್ಲಿ ಸೇನೆ ನೋಡಿ ಸ್ವಾಮಿನ ಬಹಳ ಸಂತೋಷವಾಗಿ ಮನಸ್ಸಿನಲ್ಲೇ ಪ್ರೀತಿಸ್ತಾರೆ ಒಬ್ರಿಗೊಬ್ರು. ಅವಾಗ ಹೇಳ್ತಾಳೆ, ನೋಡು, ಈ ಕಿರಾತ ರಾಜನಿಗೆ ನಾನು ಸ್ವಂತ ಮಗಳಲ್ಲ, ನಾನು ಕುಮುದ. ಅಂದ್ರೆ ಕುಮುದ ಅನ್ನೋರು ಯಾರು? ನಾಗರಾಜ. ಈ ನಾಗರಾಜ ಯಾರಪ್ಪ ಅಂದ್ರೆ ಆದಿಶೇಷನಾಗೆ 100 ಜನ ಮಕ್ಕಳು, ಅದರಲ್ಲಿ ದೊಡ್ಡವನು ಈ ಕುಮುದ. ಈ ಕುಮುದನ ಮಗಳೇ ನಾನು ಬಲ್ಲಿ. ಇವನು ನನ್ನ ತಂದೆನ ವಿಗ್ರಹ ಇಟ್ಕೊಂಡು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಆರಾಧಿಸಲಿಕ್ಕೆ ನಮ್ಮ ತಂದೆ ಬಂದಿಯವನಿಗೆ ವರ ಕೊಟ್ಟರು. ಆ ವರ ಏನಪ್ಪಾ ಅಂದ್ರೆ, ಆಗಿನ ಕಾಲದಲ್ಲಿ ಅಲ್ಲಿ ತುಂಬಾ ಭಯಂಕರವಾದ ಘಟಸರ್ಪಗಳಿತ್ತು.
ಅಲ್ಲಿರುವಂತ ಕಾಡು ಜನಕ್ಕೆ ತೊಂದರೆ ಕೊಡ್ತಾ ಇತ್ತು, ಜೊತೆಗೆ ಎಲ್ಲಾನು ಸಂಹಾರ ಮಾಡ್ತಿತ್ತು. ಅದಕ್ಕೋಸ್ಕರ ಈ ರಾಜ ನಮ್ಮ ತಂದೆಯನ್ನು ಆರಾಧಿಸಿ ಅಲ್ಲಿದ್ರಿಂದ ಮುಕ್ತಿ ತಗೊಂಡ. ಯಾವುದೇ ಸರ್ಪಗಳು ಕಚ್ಚಿದ್ರು ನಮ್ಗೇನು ಆಗೋದಿಲ್ಲ, ಜೊತೆಗೆ ಸರ್ಪಗಳೆಲ್ಲ ಕಾವಲಾಗಿತ್ತು. ಮತ್ ಇನ್ನೊಂದು ವರ ಏನ್ ಕೊಡ್ದ, ನನಗೆ ಮುಕ್ತಿ ಸಿಕ್ಬೇಕಂದ್ರೆ ನನಗೊಬ್ಬ ಮಗನೋ ಮಗಳ ಕೊಡು ಅಂದಾಗ, ಮಗ ಕೊಡಕ್ಕಾಗಲ್ಲ ಮಗಳು ಕೊಡ್ತೀನಿ ಅಂತ ಹೇಳ್ತಿದ್ದೇನು ಸ್ವಾಮಿ, ಮಗ ಕೊಡೋದ್ರೆ ಮುಂದೆ ನಿನಗೆ ಗೊತ್ತಾಗತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ಕುಮುದನ ಕರೆದಿ ತನ್ನ ಮಗಳನ್ನ ಈ ಕಿರಾತನ ಕೊಟ್ಟ. ಈ ಕಿರಾತ ರಾಜನನ್ನ ಸ್ವಂತ ಮಗಳಕಿನ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅಂದಾಗ ಸುಬ್ರಹ್ಮಣ್ಯ ಸ್ವಾಮಿಗೆ ಹೇಗಾದ್ರೂ ಇವಳನ್ನ ಮದುವೆ ಮಾಡ್ಕೊಬೇಕಲ್ಲ ಅಂತ ಹೇಳಿ ಡೈರೆಕ್ಟ್ ಕೇಳಿದ, ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ, ನನ್ಗೆ ಇಷ್ಟ ಇದೆಯಾ ಅಂದ. ಸೊ ಆ ಸುಬ್ರಹ್ಮಣ್ಯ ಸ್ವಾಮಿ ಸುಂದರಕ್ಕೆ ಮನಸ್ಸು ಹೋದವರಂತೆ, ಅಷ್ಟು ಸುಂದರವಾದ ಸುಬ್ರಹ್ಮಣ್ಯ ಸ್ವಾಮಿನ ಖಂಡಿತ ನಾನು ಇಷ್ಟಪಡ್ತೀನಿ, ನಾನು ನಿನಗೆ ಮದುವೆ ಮಾಡ್ಕೊಳ್ಳೋದಲ್ಲ ಅಭ್ಯಂತರಲ್ಲ, ಆದ್ರೆ ನನ್ನ ತಂದೆನ ಕೇಳಬೇಕು ನೀನು ಅಂತ. ಅದಕ್ಕೆ ಅಂತ ನಾನು ಹೋಗ್ತಿರುತ್ತೋ ಆ ಕ್ಷಣ ಕಿರಾತ ರಾಜನ ಬಳಿ ಹೋಗ್ತಾನೆ, ನಿನ್ನ ಮಗಳಿಗೆ ನಾನು ಸರಿಯಾದ ವರ ಹಾಕಿದ್ದೀನಿ, ನನಗೆ ಕೊಟ್ಟು ಮದುವೆ ಮಾಡುವಂದಾಗ ಆ ಕಿರಾತ ರಾಜ ನೋಡ್ತಾನೆ, ನೋಡೋಕೆ ಸುಂದರವಾಗಿದೆಯಾ, ಅಷ್ಟು ಪುಷ್ಟವಾಗಿ ಪರಾಕ್ರಮಿ ತರ ಕಾಣ್ತೀಯ, ಆದ್ರೆ ನಮ್ಮದು ಇಲ್ಲಿ ಪದ್ಧತಿ ಆಚಾರ ಇದೆ, ಆ ಪದ್ಧತಿ ಆಚಾರ ನೀವು ಒಪ್ಕೊಂಡ್ರೆ ನಿಮಗೆ ಕೊಡ್ತೀನಿ ಅನ್ನತ್ತೆ. ಏನು ನಿಮ್ಮ ಪದ್ಧತಿ ಆಚಾರ ಅನ್ನತ್ತೆ, ಈ ಕ್ಷಣ ನೀನು ನಿನ್ನ ಈ ರಾಜಕುಮಾರನ ವೇಷ ಪಕ್ಕಕ್ಕಿಟ್ಟು ನೀನು ಸಹ ನಮ್ಮ ಬೇಡ ರೀತಿಯಲ್ಲಿ ವಸ್ತ್ರ ಧರಿಸಬೇಕು, ಜೊತೆಗೆ ನಮ್ಮತೆ ಮಾತಾಡ್ಬೇಕು ಅಂತಾರೆ. ಅದಕ್ಕೇನಂತೇಳಿ ಆ ಕ್ಷಣ ಜಿಂಕೆ ಚರ್ಮ ಎಲ್ಲಾ ರೀತಿಯ ಪಕ್ಷಿಗಳ ಒಂದು ಸುತ್ತು ರಿಬ್ಬನ್ ಹಾಕಿ ಅದ್ರ ಮೇಲೆ ಸೇಮ್ ಹೆಂಗೆ ಈ ಕಾಡ್ರ ಜನ ಆ ತರ ಇವ್ರಿಗೆ ರೆಡಿ ಆಗ್ಬಿಟ್ರು. ಮತ್ತೆ ವೇಷನೋ ಬದಲಾಯ್ತು, ಇನ್ನು ಭಾಷೆನೂ ಬದಲಾಕ. ಅದಕ್ಕೇನಂತೆ ತಗೊಳ್ಳಿ ನಿಮ್ ತರನೇ ಮಾತಾಡ್ತೀವಿ ಅಂತ ಕುರ್ರೋ ಕುರ್ರೋ ಮಾಮ ಕುರ್ರೋ ಕುರ್ರೋ ಅಂತ ಬಹಳ ಸಂತೋಷ ಆಗ್ಬಿಟ್ಟಂತೆ ಆ ಕಿರಾತ ರಾಜ. ಇದೆಲ್ಲ ಆಯ್ತು, ಆದ್ರೆ ನಾನು ಇನ್ನೊಂದು ಷರತ್ತಿದೆ. ಏನಪ್ಪಾ ಅಂದ್ರೆ, ನಾವು ಮದುವೆ ಮಾಡ್ಬೇಕು ಅಂದ್ರೆ ತಂದೆ ತಾಯಿಗಳು ಇದ್ದಾಗಲೇ ಅವ್ರ ಮುಖಾಂತರ ಲಗ್ನ ಪತ್ರಿಕೆ ಕೊಟ್ಟು ನಾವು ಮದುವೆ ಮಾಡ್ತೀವಿ ಅದು. ಇದನ್ನ ಕೇಳಿದಂತ ಕುಮಾರಸ್ವಾಮಿ ಮರು ಮಾತಾಡದೆ ಅಲ್ಲಿಂದ ಸೀದಾ ಹೊರಟುಬಿಟ್ರು. ಇದನ್ನ ನೋಡಿದಂತ ಕಿರಾತ ರಾಜ ಮಗಳ ಕಳೆದ, ಯಾಕಮ್ಮ ಏನು ಮಾತಾಡದೇನೆ? ಆಗ ವಲ್ಲಿ ಏನ್ ಹೇಳಲು, ಅಪ್ಪ ನಾನು ಬಿಟ್ಟು ಎಲ್ಲೂ ಹೋಗಿಲ್ಲ, ಖಂಡಿತ ಬರ್ತೇನೆ, ನೀವು ಆಲೋಚನೆ ಮಾಡಿಬಿಡಿ ಅಂದ್ರು. ಅಲ್ಲಿಂದ ಸೀದಾ ಹೊರಟವ್ರೆ. ಕುಮಾರಸ್ವಾಮಿ ಕರಂಚ ಪರ್ವತಕ್ಕೆ ಬಂದು ಕೂತ್ಕೊಂಡು ದಿವ್ಯಾನಂದಲ್ಲಿ ಕೂತ್ಕೊಂಡ್ರು. ಆ ಕ್ಷಣ ಇದನ್ನೆಲ್ಲ ಮೇಲಿಂದ ನೋಡ್ತಿದ್ದ ಪರಮಾತ್ಮನ ಪರಶಿವ ಒಂದು ವೃದ್ಧ ತಾತನ ರೂಪದಲ್ಲಿ ಅಲ್ಲಿ ಬಂದು, ಯಾಕಪ್ಪ ಬೇಜಾರಾಗಿದ್ಯಾ, ಏನಾಯ್ತು, ಯಾಕೋ ತುಂಬಾ ಒಂದು ಸಂತೋಷನೇ ಇಲ್ದಂಗೆ ಮಕ ಗಂಟಿಕೊಂಡು ಕುತ್ಕೊಂಡಿದ್ಯಾ ಅಂದ್ರೆ, ಇದನ್ನ ಕೇಳದಂತ ಕುಮಾರಸ್ವಾಮಿ ಕೊಂತು, ಯಾರೇ ತಾತ, ತಾತ ಯಾಕೆ ಬರ್ತಿದ್ಯಾ, ಹೋಗು, ನಾನೇನೋ ಬೇರೆ ಸಮಸ್ಯೆಲಿ ಇದ್ದೀನಿ, ನನ್ನ ಬಂದು ಹೇಳ್ತೀನಿ, ಯಾಕಪ್ಪ ಹೇಳಪ್ಪ, ನಿನ್ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂದ್ರೂ ಈ ಕುಮಾರಸ್ವಾಮಿ ಆ ಒಂದು ವೇಷಭೂಷಣ ನೋಡ್ಬಿಟ್ಟು ಕೋಪದಿಂದ ಹೋಗ್ತೇ ಇಲ್ಲ, ಹೊಡಿಲೋ ಅಂತಾರೆ. ಯಾಕಪ್ಪ ಹೇಳಪ್ಪ ಅಂದ್ರೆ, ನಾನು ಮದುವೆ ಮಾಡ್ಕೊಬೇಕು ಅಂತಿದ್ದೀನಿ, ನಮ್ಮ ತಂದೆ ತಾಯಿಗಳಿಗೆ ನಾನು ದೂರ ಬಂದಿದ್ದೀನಿ, ನಾನು ಹೆಂಗ್ ಕೇಳೋದು, ಅದಕ್ಕೋಸ್ಕರ ಹೇಳ್ತಾರೆ ಇದ್ಲಿಂದ 4 ದಿನ ಆರಿದ್ರ ನಕ್ಷತ್ರ ದಿನ ನಿನ್ನ ಮದುವೆ ಆಗತ್ತಪ್ಪ ಅಂದ್ರೆ, ನೀನೇನೋ ಹೇಳ್ಬಿಟ್ಟೆ ಮದುವೆ ಆಗಕ್ಕೆ ನಮ್ಮ ತಂದೆ ತಾಯಿಗಳು ಬರ್ಬೇಕಲ್ಲ, ಖಂಡಿತ ಬರ್ತಾರಪ್ಪ, ಆಗತ್ತಪ್ಪ ಅಂತ ಹೇಳ್ತಾರೆ. ಏನೋ ಹೇಳ್ತಿದ್ಯಾ ಮುದ್ಕ, ನೀನು ಹೋಗು ಅಂತ ಕುಮಾರಸ್ವಾಮಿ ಅವ್ರನ್ನ ಬೈಕ್ ಕಳಿಸ್ತಾರೆ. ಅಲ್ಲಿಂದ ಮಾರನೇ ದಿನ ಕುಮಾರಸ್ವಾಮಿ ವಲ್ಲಿ ಹತ್ರ ಬರ್ತಾನೆ. ವಲ್ಲಿ ಕೇಳ್ತಾನೆ, ವಲ್ಲಿ ನಿಮ್ ತಂದೆನ ಒಂದು ಒಪ್ಕೊಂಡಿದ್ದಾರೆ, ನೀನು ಒಪ್ಕೊಂಡಿದ್ಯಾ ಅಂದ್ರೆ ಮದುವೆ ಮಾಡ್ಕೋಬಹುದಲ್ಲ, ಅಂದ್ರೆ ನಂದೊಂದು ಷರತ್ತಿದೆ ಅಂತೆ. ಏನ್ ನಿನ್ ಷರತ್ತು ಅಂದ್ರೆ, ನಾನು ಸರ್ಪ ಜಾತಿಯ ಹೆಣ್ಣು, ನಾನು ಈಗ ಬಂದು 10,000 ವರ್ಷ ಮೇಲ್ ಆಗಿದೆ, ನೀನೊಬ್ಬ ಮನುಷ್ಯ, ನೀನು ಸರ್ಪ ಆಕಾರ ತರಕೊಳಕ್ಕಾಗತ್ತ ಅಂದ್ರೆ, ಆ ಕ್ಷಣ ಹೇಳಿದ ಸುಬ್ರಹ್ಮಣ್ಯ, ಅಯ್ಯೋ ಇದೇನ್ ಕಷ್ಟ ಅಂತ. ಆ ಕ್ಷಣ ಸ್ವಾಮಿ ತನ್ನ ದಿವ್ಯ ಸ್ವರೂಪವಾದ 6 ಹೆಡೆಗಳಂತ ಸರ್ಪ ಆದ್ರಂತೆ, ಅದು ಬಿಳಿಯ ಸರ್ಪ ಆದ್ರಂತೆ. ನೋಡಿ ಅವ್ರಿಗೆ ಆಶ್ಚರ್ಯ ಆಯ್ತು, ಇದೇನು ನಮ್ಮ ತಂದೆಗೆ 1000, ನಿನಗೆ 6 ಅಂದ್ರೆ ಇದು ದೇವರಹಸ್ಯ, ಈಗ ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಯಥಾ ಪ್ರಕಾರ ಬಂದ್ರಂತೆ. ಆವತ್ತಿಂದ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಈ ಕುಮಾರಸ್ವಾಮಿ ಹೆಸರು ಬಂತು. ಯಾಕಂದ್ರೆ 6 ಸ್ವರೂಪಗಳನ್ನ ತಗೊಂಡು ಹಾವಾದ್ರಲ್ಲ, ಅವತ್ತಿಂದ ಈ ಸ್ವಾಮಿಗೆ, ಕುಮಾರಸ್ವಾಮಿಗೆ ಸುಬ್ರಹ್ಮಣ್ಯನಾದ್ರು. ಇವತ್ತು ನಮ್ಗೆ ಇನ್ನೊಂದು ಆಶ್ಚರ್ಯ ಏನ್ ಗೊತ್ತಾ, ಇವತ್ತು ನಾವು ಈ ಹರಳಿ ಮರದ ಕೆಳಗಡೆ ನಾಗರ ಕಲ್ಲುಗಳನ್ನ ಇಟ್ಟಿರ್ತೀವಿ. ಆ ನಾಗರ ಕಲ್ಲಲ್ಲಿ ಜೋಡಿ ಹಾವುಗಳಿದೆಯಲ್ಲ, ಇವರೇ ವಲ್ಲಿ ದೇವಸೇನ. ಮತ್ತೆ ಇನ್ನೊಂದು ದೇವಮಾತಾ ಇದ್ದಾಳೆ, ಅವರು ಸುರಸಾದೇವಿ. ಇನ್ನೊಂದು ಪಕ್ಕದಲ್ಲಿದ್ದಾನೆ ಅವನು ತಕ್ಷಕ ನಾಗರಾಜ. ಹಾಗಾಗಿ ಇವರ ಮೂಲಕ ಭೂಲೋಕಕ್ಕೆ ನಾಗರ ಕಲ್ಲಲ್ಲಿ ಪ್ರತಿಷ್ಠಾಪಿಸಿ ಬಂದ್ರು. ಮತ್ತೆ ಇದೇ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿದಿನ ಮಧ್ಯಾಹ್ನ ಕುಕ್ಕೆಯಲ್ಲಿ ಹೋಗಿ ಪೂಜೆ ತಗೊಂಡು ಬರ್ತಾರೆ ಸುಬ್ರಹ್ಮಣ್ಯನಾಗಿ. ಇನ್ನೊಂದು ವಿಶೇಷ ರಹಸ್ಯ ಹೇಳ್ತೀನಿ, ಕೊನೆಯಲ್ಲಿ ಕೇಳಿ. ಇದಾದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿಂದ ಸೀದಾ ಮತ್ತೆ ಕರುಂಚಪುರ ಕೂತ್ಕೊಂಡು ತನ್ನ ತಂದೆ ತಾಯಿಗಳನ್ನ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಆರಾಧಿಸಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಮತ್ತೆ ಆ ಮುದುಕ ವೇಷಧಾರಿ ಪರಮಾತ್ಮನಾದ ಪರಶಿವ ಮತ್ತೆ ಬರ್ತಾನೆ. ಯಾಕಪ್ಪ ಇನ್ನೂ ಬೇಜಾರಾಗಿದ್ಯಾ, ಇನ್ನೂ ಸಮಸ್ಯೆ ಪರಿಹಾರ, ನೀನೇನು ಹೇಳ್ಬಿಟ್ಟೆ, ನಾಳೆನೇ ಹರಿದ್ರ ನಕ್ಷತ್ರ, ನಮ್ಮ ಅಪ್ಪ ನಮ್ಮಮ್ಮನ್ನ ಕರಿಬೇಕು, ಏನ್ ಮಾಡ್ಲಿ ಅಂದ್ರೆ, ಅಷ್ಟೊತ್ತಿಗೆ
ಆ ಒಂದು ಪ್ರಾಂತ್ಯದಲ್ಲಿ ಆ ಕ್ರೌಂಚ ಪರ್ವತ ಆ ಕಡೆ ಅರುಣಾಸುರನ ರಾಕ್ಷಸ ಇರ್ತಾನೆ, ಅವನ ಸಂಹಾರ ಆಗ್ಬೇಕು. ಹಾಗಾಗಿ ಏನ್ ಮಾಡ್ತಾರೆ, ಪರಮಾತ್ಮ ತಾಯಿ ಜಗನ್ಮಾತೆನ ಭೂಮಿ ಕರಿತಾನೆ. ಅಪ್ಪ ಆ ತಾಯಿ ಜಗನ್ಮಾತೆ ಸುಮ್ನೆ ಬರೋಕ್ಕಾಗೋದಿಲ್ಲ, ಕಾರಣ ಇದ್ರೇನೆ ಬರೋದು. ಕಾರಣ 2 ಕಾರಣ. ಒಂದು, ಆ ಅರುಣಾಸುರನ್ನ ಬ್ರಾಹ್ಮರಿ ರೂಪದಲ್ಲಿ ಬಂದು, ಅಂದ್ರೆ ಬ್ರಾಹ್ಮರಿ ಅಂದ್ರೆ ಇವತ್ತು ನಾವು ದುಂಬಿ ಅಂತೀವಿ, ಅಲ್ಲಿವರೆಗೂ ಆ ದುಂಬಿ ಭೂಮಿ ಮೇಲೆ ಇರ್ಲಿಲ್ಲ. ಈ ಅರುಣಾಸುರ ರಾಕ್ಷಸ ಕೇಳಿದ ವರ ಏನು ಅಂದ್ರೆ, ನನಗೆ ಭೂಮಿ ಮೇಲೆ 6 ಕಾಲಿರೋ ಪ್ರಾಣಿ ಇಂದ ಮಾತ್ರ ನನಗೆ ಸಂಹಾರ ಆಗ್ಬೇಕು. ಅದು ನನ್ನ ಕಿವಿ ಹತ್ರ ಬಂದು ಗುಯ್ಗುಟ್ಟಾಗ ಆ ನೋವು ತಡ್ಕೊಳಕ್ಕಾಗದೆ ಆ ಒಂದು ಪ್ರಾಣಿ ನನ್ನ ಕತ್ನ ಇಸಕ್ ಸಾಯಿಸ್ಬೇಕು. ಯಾಕಂದ್ರೆ ಅಲ್ಲಿವರೆಗೂ ಆ ಪ್ರಾಣಿ ಇರ್ಲಿಲ್ಲ. ತಾಯಿ ಜಗನ್ಮಾತೆ ಆ ಸ್ವರೂಪ ತಗೊಂಡ್ಬಂದು ಆ ಅರುಣಾಸುರ ಅನ್ನೋ ರಾಕ್ಷಸನ ಸಂಹಾರ ಮಾಡಿ ಅನಂತರ ಒಂದು ಕಿರಾತಿಯ ರೂಪದಲ್ಲಿ ಸ್ವಾಮಿ ಹತ್ರ ಬಂದ್ರು. ಬಂದಾಗ ಇವರು ಬಂದ್ರು, ನೀವೇನೋ ಬಂದ್ಬಿಟ್ಟಿದ್ದೀರಾ ಅಮ್ಮ. ಆ ತಾಯಿ ಕೇಳ್ತಾಳೆ, ಏನಪ್ಪ ನಿನ್ ಸಮಸ್ಯೆ, ನಿಮ್ಗೇನ್ ಗೊತ್ತಾಗ್ಬೇಕು, ನೀನ್ ಕಾಡಿನವಳು, ಈ ಮುತ್ಕನ್ಗೇನ್ ಗೊತ್ತಾಗ ನನ್ನ ಸಮಸ್ಯೆ, ನಾನು ಅಪ್ಪ ನಮ್ಮಮ್ಮನ್ನ ಕೋಪ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ನಾನು ಮತ್ತೆ ಹೆಂಗ್ ಕೇಳಲಿ ಅಂದ್ರೆ, ನೀನ್ ಯಾಕೆ ಕುಮಾರ ಆಲೋಚನೆ ಮಾಡ್ತೀಯಾ, ಹೀಗೋ ನಾವ್ ಇಲ್ಲೇ ಹೋದೆ ಅಂತ ನಮ್ಮ ದಿವ್ಯ ಮಂಗಳ ಸ್ವರೂಪನ ಪರಮಾತ್ಮ ಪರಮೇಶ್ವರ ಪ್ರಶ್ನೆ ಎಲ್ಲಾ ದೇವತೆಗಳ ಮೇಲಿಂದ ಪುಷ್ಪವೃಷ್ಟಿ ಮಾಡ್ತಾರೆ. ಸಂತೋಷ ಭರಿತನಾದ ಕುಮಾರಸ್ವಾಮಿ ಸಾಷ್ಟಾಂಗ ಬಿದ್ದು ತನ್ನ ತಂದೆ ತಾಯಿಗಳನ್ನ ಕಿರಾತರಾಜನ ಬಳಿ ಕರ್ಕೊಂಡು ಹೋಗ್ತಾನೆ. ಇದನ್ನ ನೋಡಿದಂತ ಕಿರಾತರಾಜ ಬಹಳ ಸಂತುಷ್ಟನಾಗಿ, ನನ್ನ ಅದೃಷ್ಟವೋ ಅದೃಷ್ಟ, ಒಂದು ಕಡೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಶೇಷಶನಿಯಾದ ಆದಿಶೇಷನ ಮೊಮ್ಮಗಳು ನನಗೆ ಮಗಳಾಗಿದ್ದಾಳೆ, ಈ ಕಡೆ ನನ್ನ ಹಳಿಯ ಸಾಕ್ಷಾತ್ ಈಶ್ವರ ಪುತ್ರ ಕುಮಾರಸ್ವಾಮಿ, ಎಷ್ಟೋ ಲಕ್ಷ ವರ್ಷ ತಪಸ್ ಮಾಡೋದು ಸಿಗದಂತ ಭಾಗ್ಯ ನನಗೆ ಸಿಕ್ಕಿದೆ ಅಂತೇಳಿ ಅವ್ರಿಬ್ರು ಸಾಷ್ಟಾಂಗ ಬೀಳ್ತಾನೆ. ಇದನ್ನ ಕಂಡಂತ ಶೀಶ್ವರ ಎಬ್ಬರಿಸಿ, ಇದೆಲ್ಲ ಹಿಂದೆನೆ ಡಿಸೈಡ್ ಆಗಿತ್ತು, ಆಲೋಚನೆ ಮಾಡ್ಬೇಡ ಅಂತೇಳಿ ಆ ಕ್ಷಣ ಅವ್ರಿಗೆ ಮದುವೆಗೆ ಸಿದ್ಧತೆ ಮಾಡ್ತಾರೆ. ಅದು ಆಕಾಶದಲ್ಲಿ ಆ ಕ್ಷಣ ಈ ಬ್ರಹ್ಮದೇವರನ್ನ ಕರೆಸಿ ಎಲ್ಲಾ ದೇವತೆಗಳು, ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷರು ನಾಗಲೋಕ ಎಲ್ಲಾ ಜಾತಿಯವರು ಅಲ್ಲಿ ಬಂದ್ರಂತೆ. ಬಂದು ಕುಮಾರಸ್ವಾಮಿಯ ಮದುವೆ ಆರಿದ್ರ ನಕ್ಷತ್ರ ದಿನ ಅದ್ಭುತವಾಗಿ ನೆರವೇರುತ್ತಂತೆ. ಇದೇ ಸುಸಂದರ್ಭದಲ್ಲಿ ಇವತ್ತೇನು ನಾವು ಶ್ರೀಶೈಲ ಬ್ರಹ್ಮರಾಂಬಿಕಾ ಅಂತೀವಲ್ಲ, ಸ್ವಾಮಿ ಜ್ಯೋತಿರ್ಲಿಂಗವಾಗಿ ಅಲ್ಲಿಂದ ಒಂದು 10 ಕಿಲೋಮೀಟರ್ ಮದುವೆ ಆಗಿದ್ದ ಸ್ಥಳ ಆಟಕೇಶ್ವರನ ಲಿಂಗ ಅಲ್ಲಿ ಪ್ರತಿಷ್ಠಾಪಿತ ಪಂಚದಾರ ಪಾಲದಾರ ಅಂತ ಈಗಲೂ ಸ್ವಾಮಿಗೆ ಅಲ್ಲಿ ಅಭಿಷೇಕ ನಡೀತದೆ. ಅಲ್ಲಿಂದ ಸರಿಸುಮಾರು ಒಂದು 15 ಕಿಲೋಮೀಟರ್ ಆಚೆ ಇದು ಕೀಕಾರಣ್ಯ, ಎಲ್ಲಿಂದ 15ರಿಂದ 20 ಕಿಲೋಮೀಟರ್ ಆಚೆ ಸ್ವಯಂ ಪರಮಾತ್ಮನಾದ ಪರಶಿವನು ಜ್ಯೋತಿರ್ಲಿಂಗವಾಗಿ ಅಲ್ಲಿ ನಿಲ್ಸಕ್ಕೆ ಕಾರಣ ಆಯ್ತು. ಯಾಕಂದ್ರೆ ಅರುಣಾಸುರನ ಸಂಹಾರ ಆಗಿತ್ತು, ಮತ್ತೆ ಜಗನ್ಮಾತೆ ಅಲ್ಲಿರ್ಬೇಕಾಗಿತ್ತು. ತಾಯಿ ಜಗನ್ಮಾತನೆ ಭ್ರಮರಾಂಬಿಕೆಯಾಗಿ ಅಲ್ಲಿ ನೆಲೆಸಿದ್ಲು. ಅಲ್ಲಿ ವೃದ್ಧ ಪರಮೇಶ್ವರನಾಗಿ ಈಗಲೂ ಸಹ ಒಂದು ಬಿಲ್ವ ಪತ್ರದ ಕೆಳಗಡೆ ಹೊಡೆದೋಗಿರುವಂತ ಲಿಂಗ ಇದೆ, ಅದು ವೃದ್ಧ ಪರಮೇಶ್ವರ. ಅದಕ್ಕೆ ನಾವು ಸ್ವಲ್ಪ ಮುಂದೆಗಡೆಗೆ ಸಾಕ್ಷಾತ್ ಪರಮೇಶ್ವರನ ಜ್ಯೋತಿರ್ಲಿಂಗ ಅಲ್ಲಿ ಈಗಲೂ ಸಹ ಇದೆ. ಅದ್ಭುತವಾದ ಲೋಕದ ಜನರಿಗೋಸ್ಕರ ಸ್ವಯಂ ಪರಮೇಶ್ವರನೇ 12 ರೂಪಗಳು ಅಂದ್ರೆ ಅಷ್ಟಮೂರ್ತಿಗಳಾಗಿ ಬಂದ್ರು. ಅಷ್ಟಮೂರ್ತಿಗಳನ್ನ ಎಲ್ಲ ನೋಡಕ್ಕಾಗಲ್ಲ ಅಂತೇಳಿ ಸ್ವಾಮಿನೇ ತನ್ನ ರೂಪನ 12 ಜ್ಯೋತಿರ್ಲಿಂಗಗಳಾಗಿ ಸೃಷ್ಟಿಸಿಕೊಂಡು ಒಂದೊಂದು ಜಾಗದಲ್ಲೂ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಪ್ರಥಮವಾಗಿ ಸೌರಾಷ್ಟ್ರದ ಸೋಮನಾಥೇಶ್ವರ, 2ನೇದು ಶ್ರೀಶೈಲ ಮಲ್ಲಿಕಾರ್ಜುನ, 3ನೇದು ವೈದ್ಯನಾಥೇಶ್ವರ, 4ನೇದು ಕೇದಾರೇಶ್ವರ, 5ನೇದು ನಾಗೇಶ್ವರ, 6ನೇದು ತ್ರಂಬಕೇಶ್ವರ, 7ನೇದು ಕಾಶಿಪುರಾಧೀಶ್ವರ, 8ನೇದು ಉಜ್ಜಯಿನಿ ಮಹಾಕಾಳೇಶ್ವರ ಮತ್ತು ಅಮಲೇಶ್ವರ ಮತ್ತೆ ಗೃಷ್ಮೇಶ್ವರ. ಇವಿಷ್ಟುನು ಪರಮಾತ್ಮನ ಅದ್ಭುತವಾದ ಜ್ಯೋತಿರ್ಲಿಂಗಗಳು ಪ್ರತಿಷ್ಠಾಪಿಸಿದ ಮೂಲ ಉದ್ದೇಶ ಕಲಿಯುಗದ ಜನಗಳಿಗೆ ಬರುವಂತ ಅನಾರೋಗ್ಯ ಮತ್ತೆ ಅಜ್ಞಾನನ ಓಡಿಸುವ ಮೂಲ ಕಾರಣಕ್ಕಾಗ್ತದೆ ಸ್ವಯಂ ಸ್ವಾಮಿನೇ ಆಯುರ್ವೇದಗೆ ಅಲ್ಲಲ್ಲಿ ಪ್ರತಿಷ್ಠಾಪಿಸಿದ್ರು. ಇದರಿಂದಾಗಿ ನಮಗೆ ತಿಳಿದು ಬರುವಂತ ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ಈ ಕತೆ ಯಾತಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿ ಭೂಲೋಕಕ್ಕೆ ಆ ಪ್ರದೇಶಕ್ಕೆ ಬರಬೇಕಾಗಿತ್ತು? ಕಾರಣ ವಲ್ಲಿನ ಮದುವೆ ಮಾಡ್ಕೊಬೇಕಾಗಿತ್ತು. ಹಾಗಾಗಿ ಸ್ವಾಮಿ ಆ ಒಂದು ಕೀಕಾರಣ್ಯಕ್ಕೆ ಬಂದ್ರು. ಮತ್ತೆ ಅದೇ ಸ್ಥಳದಲ್ಲೇ ತಾಯಿ ಜಗದಾಂಬಿಕೆ ಅರುಣಾಸುರನ ಸಂಹಾರ ಮಾಡಬೇಕಾಗಿತ್ತು. ಮತ್ತೆ ಸ್ವಾಮಿ ಸ್ವಯಂ ಈಶ್ವರನೇ ಜ್ಯೋತಿರ್ಲಿಂಗವಾಗಿ ಆವಿರ್ಭವಿಸಬೇಕಾಗಿತ್ತು. ಆ ಕಾರಣದಾಗಿ ಆ ಸ್ಥಳನ ಅವರು ಇಷ್ಟಪಟ್ಟು ಬಂದು ಅಲ್ಲಿ ಇಷ್ಟು ಕೆಲಸ ಮಾಡಿದ್ರು.
ಹರಿದ್ರ ನಕ್ಷತ್ರ ದಿನ ಮದುವೆ ಆಯಿತು ಸುಬ್ರಹ್ಮಣ್ಯ ಸ್ವಾಮಿಗೆ. ಮತ್ತೆ ಷಷ್ಠಿ ದಿನ ಸ್ವಾಮಿ ಹುಟ್ಟಿದ್ರು. ಆಶ್ಲೇಷ ನಕ್ಷತ್ರ ದಿನ ಸ್ವಾಮಿ ಸ್ವಯಂ ಅಲ್ಲಿಂದ ಈಗಲೂ ಸಹ ಕುಕ್ಕೆಯಲ್ಲಿ 12 ಗಂಟೆ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ ಬಂದು ಪೂಜೆ ತಗೊಳ್ತಾರೆ. ಇನ್ನೊಂದು ರಹಸ್ಯದ ವಿಚಾರ ಹೇಳ, ಯಾಕೆ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿ ಬರಬೇಕಾಗಿತ್ತು ಅಂದ್ರೆ, ಅಲ್ಲಿವರೆಗೂ ಈ ಕತ್ತಲಿರುವಂತ ಶಿವನ ಕತ್ತಲಿರುವಂತ ವಾಸುಗಿಗೆ ರಕ್ಷಣೆ ಇರಲಿಲ್ಲ. ಯಾವಾಗ್ಲೂ ಗರುಡ ಬಂದು ಅವನ ಮೇಲೆ ದಾಳಿ ಮಾಡಿ ಅವನ ಜೊತೆ ಸೋಲಿಸಿ ಅವನ್ನ ಸಾಯಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬರ್ತಿದ್ದ. ಇದನ್ನ ಅರಿತಂತ ಪರಮಾತ್ಮ ಸ್ವಯಂ ಸುಬ್ರಹ್ಮಣ್ಯನ ಅಲ್ಲಿ ಕ್ಷೇತ್ರ ಪಾಲಕನಾಗಿ ರಕ್ಷಕನಾಗಿ ಇದ್ದ. ಹಾಗಾಗಿ ಸ್ವಯಂ ಈಗಲೂ ಸಹ 5 ತಲೆಯ ಸರ್ಪದ ಮೇಲುಗಡೆ ಸ್ವಯಂ ಸುಬ್ರಹ್ಮಣ್ಯ ನವಿಲು ಸಮೇತ ಅವನ ಮೇಲುಗಡೆ ಕುತ್ಕೊಂಡು ಅವನಿಗೆ ಯಾವಾಗ್ಲೂ ರಕ್ಷಕನಾಗಿದ್ದಾನೆ. ಮತ್ತೊಂದು ಸ್ವಾರಸ್ಯಕರ ವಿಚಾರ ಏನಪ್ಪಾ ಅಂದ್ರೆ, ಕುಕ್ಕೆಯಲ್ಲಿ ಎದುರುಗಡೆನೆ ಗರುಡಗಂಬ ಇದೆ. ಯಾಕೆ ಅಂತ ಕೇಳ್ತೀರಾ? ಪ್ರತಿಯೊಂದು ದೇವಸ್ಥಾನಲ್ಲೂ ಒಂದಷ್ಟು ಡಿಸ್ಟೆನ್ಸ್ ಇಟ್ಟಿರ್ತಾರೆ, ಆದ್ರೆ ಗರ್ಭಗುಡಿದು ಮುಂದೆನೇ ಇದೆ. ಕಾರಣ ಇಷ್ಟೇ, ವಾಸುಕಿ ಉಸಿರಾಡಿದಾಗ ತನ್ನ ಉಸಿರಲ್ಲಿ ಬರುವಂತ ಗಾಳಿ ಭಯಾನಕವಾದ ವಿಷಜ್ವಾಲೆಯಿಂದ ಕೂಡಿತ್ತು, ಮನುಷ್ಯ ತಡ್ಕೊಳ್ಳಲ್ಲ ಅನ್ನೋ ಮತ್ತೊಂದು ಕಾರಣಕ್ಕಾಗಿ ಸ್ವಯಂ ಸುಬ್ರಹ್ಮಣ್ಯ ಸ್ವಾಮಿನೇ ಅವನ ಮೇಲ್ ಬಂದು ಕುತ್ಕೊಂಡು ನಮ್ಮ ಜನಗಳಿಗೆ ತೊಂದರೆ ಆಗಬಾರ್ದು, ಮುಂದೆ ಬರುವಂತ ಜನಗಳು ನಮ್ಮನ್ನ ದರ್ಶಿಸನೆ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನ ಪೂರೈಸಲಿ ಅಂತ ಸ್ವಯಂ ಅಲ್ಲಿ ಒಂದು ಗರುಡಗಂಬ ನಿಲ್ಸಿದ್ರು. ಹಾಗಾಗಿ ಇವತ್ತು ಸ್ನೇಹಿತರೆ, ದೇವಸ್ಥಾನಗಳು ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ನಿಂತ್ಕೊಳ್ಬಾರ್ದು. ಯಾವುದೇ ದೇವಸ್ಥಾನ ಅಷ್ಟೇ, ಬಲಗಕ್ಕೆ ಮತ್ತೆ ಎಡಭಾಗಕ್ಕೆ ನಿಂತ್ಕೊಂಡು ದೇವರ ದರ್ಶನ ಮಾಡಬೇಕು. ಇದು ಇವರ ರಹಸ್ಯದ ಕಥೆಗಳು. ಸ್ನೇಹಿತರೆ, ಈ ಕತೆ ಏನಕ್ಕೋಸ್ಕರ ಬಂತು ಅಂದ್ರೆ, ಒಂದು ನಮಗೆ ಅಣ್ಣ ತಮ್ಮದಿರು ಗಲಾಟೆ ಮಾಡ್ಕೊಂಡ್ರು, ರಾಜ್ಯಕ್ಕೋಸ್ಕರ ಈಗಲೂ ನಡೀತಾ ಇರೋದು. ಆದ್ರೆ ಅಲ್ಲ ಸ್ನೇಹಿತರೆ, ಒಂದು ಜ್ಯೋತಿರ್ಲಿಂಗ ಆವಿರ್ಭವಿಸ್ಬೇಕಾಯ್ತು, ಸುಬ್ರಹ್ಮಣ್ಯ ಸ್ವಾಮಿಗೆ ಮದುವೆ ಆಗ್ಬೇಕಾಗಿತ್ತು, ಮತ್ತೆ ನಾಗಗಳಾಗಿ ಇವತ್ತು ನಮಗೆ ನಾಗರ ಕಲ್ಲುಗಳಾಗಿ ಬರ್ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಈ ಜ್ಯೋತಿರ್ಲಿಂಗದ ಕತೆ ಇಲ್ಲಿ ಬಂತು. ಸ್ನೇಹಿತರೆ, ಈ ಕತೆ ತಮಗೆ ಇಷ್ಟವಾದ್ರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ. ಜೊತೆಗೆ ಇದುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ. ಮತ್ತೆ ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಈ ಕಥೆನ ಕೇಳಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಸ್ವಸ್ತಿ ಶ್ರೀ ಪ್ರಜಾಪಾಲಯಂತ ಜ್ಞಾನೇನ ಮಾರ್ಗೇಣ ಮಹಿಮೈಷ ಗೋಬ್ರಾಹ್ಮಣ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಈ ಕಥೆನ ಇಲ್ಲೇ ಮುಗಿಸ್ತಾ ಮುಂದಿನ ವಾರ ಮತ್ತೊಂದು ಕತೆ ಕಾಣ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.